ಒಡಿಶಾ ರಾಜ್ಯದ ಪುರಿಯಲ್ಲಿ ಜಗನ್ನಾಥನ ದೇವಸ್ಥಾನ ಇದೆ. ಇದು ಆಷಾಢ ಮಾಸದಲ್ಲಿ ಇಲ್ಲಿ ರಥಯಾತ್ರೆ ನಡೆಯುತ್ತೆ. ಯಾಕೆ ರಥಯಾತ್ರೆ ನಡೆಯುತ್ತೆ ಮತ್ತು ಅಲ್ಲಿ ವಿಶೇಷವಾಗಿ ನಡೆಯುವಂಥ ಪೂಜೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ದೇವರಿಗೆ ಬಾಗಿಲು ಹಾಕಿರುತ್ತೆ, ಎಷ್ಟು ದಿನ ಬಾಗಿಲು ಹಾಕಿರುತ್ತೆ, ಏನಕ್ಕೆ ಬಾಗಿಲು ಹಾಕಿರುತ್ತೆ, ಅದು ಹಿಂದಿರೋ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ದೇವಸ್ಥಾನದಲ್ಲಿ ರಥಯಾತ್ರೆ ನಡೆಯುತ್ತೆ. ಈ ವರ್ಷ ಇದು ಜುಲೈ 7ರಿಂದ ಶುರುವಾಗುತ್ತೆ. ಏನಕ್ಕೆ ಅಂದರೆ ಜಗನ್ನಾಥ ದೇವರು ತನ್ನ ಸಹೋದರ ಬಲಭದ್ರ ಮತ್ತು ಸಹೋದರಿ ಸುಭದ್ರೆಯೊಂದಿಗೆ ಚಿಕ್ಕಮ್ಮನ ಮನೆಗೆ ಹೋಗ್ತಾರೆ. ಅಂದರೆ ಗುಂಡೀಚಾ ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಅವರ ಚಿಕ್ಕಮ್ಮನ ಮನೆಯಾಗಿರುತ್ತೆ. ಅಲ್ಲಿ ವಿವಿಧ ಬಗೆಯ ಖಾದ್ಯಗಳನ್ನು ಬಡಿಸಲಾಗುತ್ತೆ ದೇವರಿಗೆ. ಸ್ವಾಮಿ 9 ದಿನ ಅಲ್ಲಿ ನೆಲೆಸ್ತಾನೆ ಅಂತ ಹೇಳ್ತಾರೆ. ಮತ್ತು ಆಮೇಲೆ 9ನೇ ದಿನ ಆದಮೇಲೆ ಚಿಕ್ಕಮ್ಮನ ಮನೆಯಿಂದ ಈ ದೇವಸ್ಥಾನಕ್ಕೆ ಮತ್ತೆ ಬರ್ತಾನೆ ಅಂತ ಹೇಳ್ತಾರೆ. ಆಗ ರಥಯಾತ್ರೆಯು ಇಲ್ಲಿ ಪ್ರಾರಂಭವಾಗಿ ಪುರಿ ಪ್ಲೇಸ್ನಲ್ಲಿರೋ ಮುಖ್ಯ ಇದರಲ್ಲಿ ಹೋಗಿ ದೇವಸ್ಥಾನನ ಗುಂಡೀಚಾ ದೇವಾಲಯನ ತಲುಪುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಜಗನ್ನಾಥ ದೇವರು ಮತ್ತು ಬಲಭದ್ರ ಸುಭದ್ರೆ ಸಹೋದರ ಸಹೋದರಿ ಅವರು 7 ದಿನ ಇಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಇದ್ರ ಹಿಂದೆ ಏನಕ್ಕಪ್ಪ ಅಂದರೆ ಜಗನ್ನಾಥನು ಹುಣ್ಣಿಮೆಯಿಂದ ಜ್ಯೇಷ್ಠ ಮಾಸದ ಅಮಾವಾಸ್ಯೆವರೆಗೆ ಆರೋಗ್ಯ ಸರಿಯಿಲ್ಲ, ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ 15 ದಿನ ದೇವಾಲಯದ ಬಾಗಿಲನ್ನು ಮುಚ್ಚಿರುತ್ತೆ. ಈ ದೇವಾಲಯ ಬಾಗಿಲನ್ನು ಮುಚ್ಚಿರೋದನ್ನ ಆ ಭಾಷೆಯಲ್ಲಿ ಅನಸರ ಅಂತ ಕರೀತಾರೆ. ಅಲ್ಲಿ 15 ದಿನ ಏನು ಮುಚ್ಚಿರುತ್ತೆ ಅದನ್ನು ಅನಸರ ಅಂತ ಕರೀತಾರೆ. ಈ ಸಮಯದಲ್ಲಿ ದೇವರ ದರ್ಶನ ಇರೋದಿಲ್ಲ. ಮತ್ತು ಆಮೇಲೆ ದೇವರು ಹುಷಾರಿಲ್ಲ ಅಂತ ಗುಡೆಮೂಲಿಕೆಗಳಿಂದ ತಯಾರಿಸಿದ ಕಷಾಯನ ಅಲ್ಲಿ ಅರ್ಪಿಸಲಾಗುತ್ತೆ. ಇದು ತುಂಬ ವರ್ಷಗಳಿಂದ ನಡೆದು ಬಂದಿರೋ ಒಂದು ಸಂಪ್ರದಾಯ. ಆಮೇಲೆ ರಥಯಾತ್ರೆ ನಡೆಯೋ ಹಿಂದಿನ ದಿನ ಅಂದರೆ ಒಂದು ದಿನ ಮೊದಲು ಸ್ವಾಮಿ ಆರೋಗ್ಯವಾಗ್ತಾನೆ, ಅಂದರೆ ಹುಷಾರಾಗ್ತಾನೆ, ಮತ್ತು ದೇವಾಲಯದ ಗರ್ಭಗುಡಿಗೆ ತರಲಾಗುತ್ತೆ ಅಂತ ಹೇಳ್ತಾರೆ. ಗುಂಡೀಚಾ ದೇವಾಲಯವು ಜಗನ್ನಾಥನ ಚಿಕ್ಕಮ್ಮನ ವಾಸಸ್ಥಾನ, ಅಂದರೆ ಅಲ್ಲಿ ಅವ್ರ ಚಿಕ್ಕಮ್ಮ ಇರ್ತಾರೆ ಅಂತ ಹೇಳ್ತಾರೆ. ಇದು ಪುರಾಣಗಳ ನಂಬಿಕೆಗಳ ಪ್ರಕಾರ ದೇವಶಿಲ್ಪಿ ವಿಶ್ವಕರ್ಮನು ಜಗನ್ನಾಥ ಮತ್ತು ಬಲಭದ್ರ ಮತ್ತು ದೇವಿ ಸುಭದ್ರೆ ವಿಗ್ರಹಗಳನ್ನ ನಿರ್ಮಿಸಿದ್ರು ಅಂತ ಹೇಳ್ತಾರೆ. ಈ ಆಷಾಢ ಮಾಸದ 10ನೇ ದಿನದಿಂದ ಎಲ್ಲ ರಥಗಳು ಮತ್ತು ಮುಖ್ಯ ದೇವಾಲಯದ ಕಡೆ ಹಿಂತಿರುಗುತ್ತವೆ. ರಥಗಳನ್ನ ಆಚರಣೆ ಮುಖಾಂತರ ಯಾತ್ರೆ ಮುಖಾಂತರ ಕರೆಯೋದು ಇಲ್ಲಿದೆ. ಇಲ್ಲಿ ಇನ್ನೇನು ವಿಶೇಷ ಸಂಗತಿ ಅಂದರೆ ಪುರಿಯಲ್ಲಿ ರಥಯಾತ್ರೆಗಾಗಿ ಭಗವಾನ್ ಜಗನ್ನಾಥ ಅಲ್ಲದೆ ಸಹೋದರ ಬಲಭದ್ರ ಮತ್ತು ಸಹೋದರಿ ಸುಭದ್ರೆಗಾಗಿ ಕೂಡ 3 ವಿಭಿನ್ನ ರೀತಿಯ ಅಂದರೆ ಬೇರೆ ಬೇರೆ ರಥಗಳನ್ನ ಸಿದ್ಧಪಡಿಸ್ತಾರೆ. ಬಲಭದ್ರ ರಥದ ಮುಂದಿನ ಸಾಲಿನಲ್ಲಿದ್ದರೆ ಮಧ್ಯೆ ಸುಭದ್ರಾ ಅಮ್ಮನವರು ಇರ್ತಾರೆ ಮತ್ತು ಹಿಂದೆ ಜಗನ್ನಾಥ ದೇವರಿರೋ ರಥ ಹೋಗುತ್ತೆ. ಮತ್ತು ಬಲಭದ್ರನ ರಥವನ್ನು ತಾಳಧ್ವಜ ಅಂತ ಕರೀತಾರೆ. ಇದು ಕೆಂಪು ಮತ್ತು ಹಸಿರು ಬಣ್ಣದಿಂದ ಕೂಡಿರುತ್ತೆ. ಇನ್ನು ಸುಭದ್ರಾದೇವಿಯ ರಥ ಪದ್ಮರಥಂ ಅಥವಾ ದರ್ಪದಲನ್ ಅಂತ ಕರೀತಾರೆ. ಇದು ಕಪ್ಪು ಮತ್ತು ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಇನ್ನು 3ನೇದಾಗಿ ಜಗನ್ನಾಥ ದೇವರ ರಥ ನಂದಿಘೋಷ ಅಂತ ಕರೀತಾರೆ. ಈ ರಥ ಕೆಂಪು ಮತ್ತು ಹಳದಿ ಬಣ್ಣದಲ್ಲಿರುತ್ತೆ. ಈ 3 ರಥಗಳನ್ನ ವಿಶೇಷವಾಗಿ ಬೇವಿನ ಮರದಿಂದ ತಯಾರಿಸ್ತಾರೆ. ಇದನ್ನು ದರು ಅಂತ ಕರೀತಾರೆ ಅಲ್ಲಿ. ಇದಕ್ಕಾಗಿ ವಿಶೇಷ ಸಮಿತಿ ರಚಿಸಿ ಜಗನ್ನಾಥ ದೇವಸ್ಥಾನವರು ಇದನ್ನೆಲ್ಲ ರಥ ಎಲ್ಲ ಏರ್ಪಾಡು ಮಾಡೋಕ್ಕೆ ವಿಶೇಷ ಸಮಿತಿಯನ್ನು ಕರೆದು 3 ಬೇರೆ ಬೇರೆ ರೀತಿಯ ರಥಗಳನ್ನ ತಯಾರು ಮಾಡಿಸ್ತಾರೆ. ಇನ್ನು ಈ ರಥದ ಎತ್ತರ ಎಷ್ಟಿರುತ್ತೆ ಅಂದರೆ ಜಗನ್ನಾಥನ ರಥ 45.6 ಅಡಿ ಇರುತ್ತೆ, ಬಲಭದ್ರನ ರಥ 45 ಅಡಿ ಮತ್ತು ಸುಭದ್ರಾದೇವಿಯ ರಥ 44.6 ಅಡಿ ಎತ್ತರದಲ್ಲಿರುತ್ತೆ. ಇನ್ನು ಇಲ್ಲಿ ಭಕ್ತರಿಗೆ ವಿಶೇಷವಾಗಿ ಪ್ರಸಾದನ ಕೊಡ್ತಾರೆ. ಮತ್ತು ರಥ ಎಳೆಯೋದ್ರಿಂದ ಜಗನ್ನಾಥನ ರಥ ಎಳೆದ್ರೆ ನಾವು ಮರಣ ಆದಮೇಲೆ ನಮ್ಮ ಆತ್ಮಕ್ಕೆ ಒಂದು ಮುಕ್ತಿ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ ಅಲ್ಲಿ. ಮತ್ತು ಅಲ್ಲಿ ಕೆಲವೊಬ್ಬರು ಉಪವಾಸ ಇದ್ದು ಮಾಡೋದು ಅಲ್ಲಿ ಜನರ ನಂಬಿಕೆ. ಇದಿಷ್ಟು ಜಗನ್ನಾಥನ ಪುರಿ ದೇವಸ್ಥಾನದಲ್ಲಿ ಪುರಿ ಪ್ಲೇಸಲ್ಲಿರೋ ಜಗನ್ನಾಥ ದೇವರ ರಥದ ಬಗ್ಗೆ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.